ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕನ್ನಡ ಸೀರಿಯಲ್ ಅಪ್ಡೇಟ್ಸ್. ನಾಳಿನ ಆಸೆದಾರರ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಶುರುವಿನಲ್ಲಿ ಸೂರ್ಯ ಮೀನಾ ಇಬ್ಬರು ಲಾಯರ್ನ ನೋಡೋದಕ್ಕಂತ ಹೋಗ್ತಾರೆ. ಆಗ ಲಾಯರು ದುಡ್ಡಿನ ವ್ಯವಸ್ಥೆ ಎಲ್ಲ ಆಗಿದೆಯಾ ಅಂತ ಕೇಳ್ತಾರೆ. ಆಗ ಲಾಯರ್ ಹೇಳ್ತಾರೆ, ನಿಮ್ಮಮ್ಮನೇ ಬಂದು ಕೇಸ್ ವಾಪಸ್ ತೊಗೊಂಡಿದ್ರೆ 2 ಲಕ್ಷದಲ್ಲೇ ಮುಗ್ದೋಗ್ತಾಯಿತ್ತು, ಇವಾಗ ನೀವು 5 ಲಕ್ಷ ಕಟ್ಟಬೇಕಾಗುತ್ತೆ ಅಂತ ಲಾಯರ್ ಹೇಳ್ತಾರೆ. ಆಗ ಮೀನಾ, ಅಯ್ಯೋ ಅಷ್ಟೊಂದು ದುಡ್ಡಾಗುತ್ತೆ ಅಂತ ಕೇಳಿದಾಗ, ಹೌದಮ್ಮ ಅಷ್ಟಾಗುತ್ತೆ, ಇದೇನು ಸಾಮಾನ್ಯದ ಕೇಸಾ, ಮೀಡಿಯಾ ಮುಂದೆ ಎಲ್ಲ ಇದು ಬಂದಿದೆ, ಫುಲ್ ವಿಡಿಯೋ ವೈರಲ್ ಆಗಿದೆ, ಅದಕ್ಕೆ ಇಷ್ಟಾಗುತ್ತೆ ಅಂತ ಲಾಯರ್ ಹೇಳ್ತಾರೆ. ನೀವು ಆದಷ್ಟು ಬೇಗ ದುಡ್ಡನ್ನ ಅಡ್ಜಸ್ಟ್ ಮಾಡಿ ತಂದ್ಕೊಡಿ, ಇಲ್ಲಾಂದರೆ ಕೇಸು ಕೋರ್ಟಿಗೆ ಹೊಟ್ಟೋಗುತ್ತೆ, ಆಮೇಲೆ ಏನೇನು ಮಾಡೋದಕ್ಕಾಗಲ್ಲ ಅಂತ ಹೇಳಿದಾಗ, ಸರಿ ಸರ್ ಆಯಿತು, ನಾವು ಅಡ್ಜಸ್ಟ್ ಮಾಡಿ ತಂದ್ಕೊಡ್ತೀವಿ ಅಂತ ಸೂರ್ಯ ಮೀನಾ ಹೇಳಿಬಿಟ್ಟು ಅಲ್ಲಿಂದ ಹೊರಡ್ತಾರೆ. ಅಷ್ಟರಲ್ಲಿ ಈ ಕಡೆ ಸೂರ್ಯನಿಗೆ ಕನಕ ಮದುವೆ ಆಗಬೇಕಾಗಿರೋ ಹುಡುಗ ಫೋನ್ ಮಾಡ್ತಾನೆ. ಆಗ ಸೂರ್ಯ ಏನು ಹೇಳಿ ಅಂತ ಕೇಳಿದಾಗ, ನಾನೇನೋ ಕನಕ ಮದುವೆ ಆಗೋದಕ್ಕೆ ಒಪ್ಕೋತೀನಿ, ಆದರೆ ನಮ್ಮಮ್ಮ ಬೇಡ ಅಂತಿದ್ದಾರೆ ಅಂತ ಹೇಳಿದಾಗ, ಯಾಕೆ ಏನಾಯಿತು ಅಂತ ಸೂರ್ಯ ಕೇಳ್ತಾನೆ. ಆಗ ಹೇಳ್ತಾರೆ, ಮಂಜುನ ವಿಡಿಯೋ ಎಲ್ಲ ಕಡೆ ವೈರಲ್ ಆಗಿದೆ, ನನಗೇನೋ ಕನಕಗೆ ಮದುವೆ ಆಗೋದಕ್ಕೆ ಯಾವುದೇ ಅಭ್ಯಂತರ ಇಲ್ಲ, ಆದರೆ ಅಮ್ಮ ಬೇಡ ಅಂತಿದ್ದಾರೆ ಅಂತ ಹೇಳ್ತಾನೆ. ಆಗ ಸೂರ್ಯ ಹೇಳ್ತಾನೆ, ನೀವು ಸ್ವಲ್ಪ ಹೇಳಿ ಕನ್ವಿನ್ಸ್ ಮಾಡ್ಬೋದಿತ್ತಲ್ವ ಅಂತ ಹೇಳಿದಾಗ, ಆ ಥರ ಎಲ್ಲ ಮಾಡೋದಕ್ಕಾಗಲ್ಲ, ನಮ್ಮಮ್ಮ ಒಪ್ತಾ ಇಲ್ಲ ಅಂತ ಹುಡುಗ ಹೇಳ್ತಾನೆ. ಆಗ ಸೂರ್ಯ ಕೋಪ ಮಾಡಿಕೊಂಡು, ಏನಯ್ಯ ಮದುವೆ ಆಗೋ ಹುಡುಗಿ ಬಗ್ಗೆ ಒಂದು ಮಾತು ಪರವಾಗಿ ಮಾತಾಡೋದಕ್ಕಾಗೋದಿಲ್ವಾ, ನೀನೇ ನಮ್ಮ ಹುಡುಗಿನ ಬೇಡ ಅನ್ನೋದು, ನಾನೇ ನಿನ್ನ ಬೇಡ ಅಂತೀನಿ, ಮದುವೆ ಕ್ಯಾನ್ಸಲ್ ಅಂತ ಸೂರ್ಯ ಬೈತಾನೆ. ಆಗ ಸೂರ್ಯ ಕೋಪ ಮಾಡಿಕೊಂಡು, ಅಲ್ಲ ಮದುವೆ ಆಗೋ ಒಂದು ಹುಡುಗಿ ಬಗ್ಗೆ ಮಾತಾಡೋದಕ್ಕಾಗೋದಿಲ್ಲ, ಇವನಿಗೇನು ಮದುವೆ ಮಾಡಿಸೋದು, ಇವನಿಗಿಂತ ಒಳ್ಳೆ ಹುಡುಗ ಸಿಗ್ತಾನೆ, ಬೇಕಾಗೇ ಇಲ್ಲ ಇವನು ಮದುವೆಗೆ ಅಂತ ಮದುವೆ ಕ್ಯಾನ್ಸಲ್ ಅಂತ ಬೈಕೋತಾ ಇರ್ತಾನೆ ಸೂರ್ಯ. ಆಗ ಸೂರ್ಯ ಬೇಜಾರು ಮಾಡಿಕೊಂಡು, ಅಯ್ಯೋ ಈ ಥರ ಎಲ್ಲ ಆಗಬಾರ್ದಾಗಿತ್ತು, ಮದುವೆ ಆಗುತ್ತೆ ಅಂತ ಎಲ್ಲರೂ ಖುಷಿಯಾಗಿದ್ರು ಅಂತ ಮೀನಾ ಹೇಳ್ತಾಳೆ. ಆಗ ಸೂರ್ಯ, ಮೀನಾ ಈ ಹುಡುಗ ಬೇಡ, ಮೊದಲೇ ಈ ಥರ ಅಂತ ನಮಗೆ ಗೊತ್ತಾಗಿದ್ದು ಒಳ್ಳೆಯದೇ ಆಯಿತು, ಆ ಹುಡುಗ ಬೇಕಾಗೇ ಇಲ್ಲ, ನಾವು ಒಳ್ಳೆ ಹುಡುಗನ ನೋಡಿ ಮದುವೆ ಮಾಡೋಣ, ಸ್ವಲ್ಪ ಲೇಟಾದರೂ ಪರವಾಗಿಲ್ಲ ಅಂತ ಸೂರ್ಯ ಹೇಳ್ತಾನೆ. ಆಗ ಸೂರ್ಯ ಮನೆಗೆ ಇದನ್ನು ಫೋನ್ ಮಾಡಿ ಇನ್ಫಾರ್ಮ್ ಮಾಡಿಬಿಡು ಅಂತ ಹೇಳಿದಾಗ, ಮೀನಾ ಕನಕಗೆ ಫೋನ್ ಮಾಡಿ, ಲಾಯರ್ ಈ ಥರ ಹೇಳಿದ್ರು, ಇಷ್ಟು ದುಡ್ಡು ಕಟ್ಟಬೇಕಾಗುತ್ತೆ ಅಂತ ಮೀನಾ ಕನಕಂಗೆ ಹೇಳ್ತಾಳೆ. ಹಾಗೆ ಮೀನಾ ಮದುವೆ ಕ್ಯಾನ್ಸಲ್ ಆಯಿತು, ಆ ಹುಡುಗ ಬೇಡ ಅಂತ ಹೇಳಿದಾಗ ಕನಕನು ತುಂಬಾ ಖುಷಿ ಪಡ್ತಾಳೆ. ಅಕ್ಕ ನನಗೆ ಈ ಮದುವೆನೇ ಇಷ್ಟ ಇರಲಿಲ್ಲ, ಕ್ಯಾನ್ಸಲ್ ಆಗಿದೆ, ಒಳ್ಳೇದಾಯಿತು ಅಂತ ಕನಕ ಹೇಳ್ತಾಳೆ. ಆಗ ಮೀನಾನು ಹೇಳ್ತಾಳೆ, ಈ ಹುಡುಗ ನೋಡಿದ್ರೆ ಬರೀ ಅಮ್ಮ ಪರವಾಗೇ ಮಾತಾಡ್ತಾನೆ, ಭಾವ ನೋಡು ಎಷ್ಟು ಚೆನ್ನಾಗಿ ಎಲ್ಲನೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾರೆ, ಈ ಹುಡುಗ ನಿನ್ನ ಬಗ್ಗೆ ಒಂದು ಸ್ವಲ್ಪನೂ ಯೋಚನೆ ಮಾಡಿಲ್ಲ, ಮದುವೆ ಕ್ಯಾನ್ಸಲ್ ಆಗಿದೆ, ಒಳ್ಳೇದಾಯಿತು ಅಂತ ಮೀನಾ ಹೇಳ್ತಾಳೆ. ಆಗ ಕನಕ ಹೇಳ್ತಾಳೆ, ಅಕ್ಕ ಭಾವಂಗೆ 5 ಲಕ್ಷ ಹೊಂದಿಸೋದು ಕಷ್ಟ ಆಗ್ತಿದೆ ಅಲ್ವಾ ಅಂತ ಹೇಳಿದಾಗ, ಹೌದು, ಆದರೆ ಏನು ಮಾಡೋದು, ಹೇಗಾದರೂ ಮಾಡಿ ಹೊಂದಿಸಲೇಬೇಕು, ಅತ್ತೆ ಈ ಕೇಸ್ ವಾಪಸ್ ತೊಗೊಂಡಿದ್ರೆ ಇಷ್ಟೆಲ್ಲ ಕಷ್ಟ ಆಗ್ತಾ ಇರಲಿಲ್ಲ ಅಂತ ಮೀನಾ ಹೇಳ್ತಾಳೆ. ಆಗ ಕನಕ ಸರಿ ಆಯ್ತಕ್ಕ ಅಂತ ಫೋನ್ ಇಟ್ಟಾಗ ಕುಸುಮ ಅವ್ರ ಈ ಕಡೆ ಮೀನಾ ಏನು ಹೇಳಿದ್ಲು ಅಂತ ಕೇಳ್ತಿರ್ತಾರೆ. ಆಗ ಕನಕ ಹೇಳ್ತಾಳೆ, ಅತ್ತೆ ಈ ಕೇಸ್ನ ವಾಪಸ್ ತೊಗೊಳೋಕ್ಕೆ ಒಪ್ಕೊಂಡಿಲ್ವಂತೆ, ಲಾಯರ್ ಅವರು 5 ಲಕ್ಷ ಕೇಳಿದ್ರಂತೆ, ಭಾವ ಅವರು ಅಡ್ಜಸ್ಟ್ ಮಾಡೋಕ್ಕೆ ತುಂಬ ಕಷ್ಟಪಡ್ತಿದ್ದಾರಮ್ಮ ಅಂತ ಕನಕ ಹೇಳ್ತಾಳೆ. ಆಗ ಕುಸುಮ ಹೇಳ್ತಾಳೆ, ಅಯ್ಯೋ ಬೀಗರು ಕೇಸ್ ವಾಪಸ್ ತೊಗೊಂಡಿದ್ರೆ ಚೆನ್ನಾಗಿರ್ತಾಯಿತ್ತು, ಅಳಿಯಂದ್ರೆ ಇವಾಗ ಒಬ್ಬರೇ ಓಡಾಡ್ತಾ ಇದ್ದಾರೆ ದುಡ್ಡಿಗೆ ಅಡ್ಜಸ್ಟ್ ಮಾಡೋದಕ್ಕೆ, ನಾವು ನಮ್ಮ ಕೈಲಾಗಿದ್ದು ಏನಾದರೂ ಒಂದು ಸಹಾಯ ಮಾಡಲೇಬೇಕು, ಇಲ್ಲಾಂದರೆ ಮಂಜ ನಮ್ಮ ಕೈ ಬಿಟ್ಟು ಹೊಟ್ಟೋಗ್ತಾನೆ ಅಂತ ಕುಸುಮ ಹೇಳ್ಕೊಂಡು ಅಳ್ತಿರ್ತಾರೆ. ಈ ಕಡೆ ಸೂರ್ಯ ಮತ್ತು ಚೇತನು 5 ಲಕ್ಷ ಹೊಂದಿಸೋದಕ್ಕೆ ಓಡಾಡ್ತಿರ್ತಾರೆ. ಆಗ ಯಾರೋ ಥರ ಹೋಗಿ ಒಂದು ಸ್ವಲ್ಪ ದುಡ್ಡನ್ನು ಕೇಳ್ತಾರೆ. 5 ಲಕ್ಷ ಕೇಳಿದಾಗ ಅವರು, ನನಗೆ 2 ಲಕ್ಷ ಹೊಂದಿಸ್ಕೊಡ್ತೀನಿ, ನೀನೇನೋ ಒಳ್ಳೆ ಹುಡುಗ ಅಂತ ಹೇಳಿ ನಾನು ಕೊಡ್ತಾಯಿದ್ದೀನಿ ಅಂತ ಹೇಳಿ 2 ಲಕ್ಷನ ಅವರು ಅಡ್ಜಸ್ಟ್ ಮಾಡಿ ಕೊಡ್ತಾರೆ. ಆಗ ಚೇತನು ಕೈಯಲ್ಲಿದ್ದು ಸ್ವಲ್ಪ ದುಡ್ಡು ಕೊಡೋಕೆ ಹೋದಾಗ, ನೀನು ನಿನ್ನ ಮಕ್ಕಳಿಗೆ ಸ್ಕೂಲ್ ಫೀಸೇ ಕಟ್ಟಿರೋದಿಲ್ಲ, ಫಸ್ಟ್ ಹೋಗಿ ಸ್ಕೂಲ್ ಫೀಸ್ ಕಟ್ಟು ಅಂತ ಸೂರ್ಯ ಹೇಳ್ತಾನೆ. ಆಗ ಚೇತನು, ನಾನು ಅದನ್ನು ತಿಂಗಳು ಕಟ್ಕೊಂಡು ಹೋಗ್ತೀನಿ, ನಾನು ಹೇಗೋ ಅಡ್ಜಸ್ಟ್ ಮಾಡ್ಕೋತೀನಿ, ಫಸ್ಟ್ ಈ ದುಡ್ಡು ತಗೋ ಅಂತ ಚೇತನ ಸೂರ್ಯಂಗೆ ಸ್ವಲ್ಪ ದುಡ್ಡನ್ನು ಕೊಡೋಕ್ಕೆ ಬರ್ತಾನೆ. ಸೂರ್ಯ ಎಷ್ಟೇ ಬೇಡ ಅಂದ್ರೂ ಚೇತನ ಸ್ವಲ್ಪ ಇಟ್ಕೋ, ಏನಕ್ಕಾದರೂ ಆಗುತ್ತೆ ಅಂತ ಸ್ವಲ್ಪ ದುಡ್ಡನ್ನು ಸೂರ್ಯಂಗೆ ಕೊಡ್ತಾನೆ. ಆಗ ಸೂರ್ಯ ಮೀನಿಗೆ ಫೋನ್ ಮಾಡಿ, ಸ್ವಲ್ಪ ದುಡ್ಡು ರೆಡಿಯಾಗಿದೆ, ನೀನು ಎಲ್ಲಿದೆಯಾ ಅಂತ ಹೇಳಿದಾಗ, ನಾನು ಅಮ್ಮ ಜೊತೆ ದೇವಸ್ಥಾನದಲ್ಲಿದ್ದೀನಿ ಅಂತ ಮೀನಾ ಹೇಳ್ತಾಳೆ. ಆಗ ಸೂರ್ಯ, ಸರಿ ನೀವು ಅಲ್ಲೇ ಇರಿ, ನಾನು ಅಲ್ಲಿಗೆ ಬರ್ತೀನಿ ಅಂತ ಸೂರ್ಯ ಅಲ್ಲಿಗೆ ಬರ್ತಾನೆ. ಅಷ್ಟರಲ್ಲಿ ಈ ಕಡೆ ಕುಸುಮ ಮೀನಾ ಕಬ್ಬಿನ ರಸೋ ಗಾಡಿನ ಮಾರ್ಬಿಟ್ಟಿರ್ತಾರೆ. ಆಗ ಸೂರ್ಯ ಬಂದು, ಏನಕ್ಕೆ ಅದನ್ನು ಮಾರಿದ್ರಿ, ಅದು ಮಾವವ್ರ ನೆನಪಲ್ಲಲ್ವ ಇರೋದು ಅಂತ ಸೂರ್ಯ ಕೇಳ್ತಾನೆ. ಆಗ ಕುಸುಮ ಅವ್ರು ಹೇಳ್ತಾರೆ, ಅದನ್ನ ಇಟ್ಕೊಂಡ್ರೆ ಅವರು ಮತ್ತೆ ಅಪ್ಪ ಬರೋದಿಲ್ಲ ಅಲ್ವಾ, ಪರವಾಗಿಲ್ಲ, ಇವಾಗ ಮಂಜುನ ಜೀವನ ಸರಿ ಹೋದರೆ ಸಾಕು ಅಂತ ಹೇಳಿ ಅದನ್ನು ಮಾರ್ಬಿಟ್ಟೆ ಅಂತ ಕುಸುಮ ಅವ್ರು ಹೇಳ್ತಾರೆ. ಆಗ ಸೂರ್ಯ ಕುಸುಮ ಮೀನಾ ಎಷ್ಟು ಹೇಳಿದ್ರು ಕೇಳಿಸ್ಕೊಳ್ದಿರ ಆ ದುಡ್ಡನ್ನ ಕೊಟ್ಬಿಟ್ಟು ಮೆಷಿನ್ನ ವಾಪಸ್ ಇಸ್ಕೊತಾನೆ. ಆಗ ಕುಸುಮ ಅವರು, ಅಳಿಯಂದರೆ ಇದು ಮನೇಲಿ ಚಿನ್ನನ ನಾವು ಮಾರಿದಂಥ ದುಡ್ಡಿದ್ದು, ಹಾಗೆ ಕನಕದೊಂದು ಸ್ವಲ್ಪ ಸ್ಯಾಲ್ರಿ ಇದೆ, ಎಲ್ಲ ಸೇರಿಸಿ ಒಂದಷ್ಟು ದುಡ್ಡಿದೆ ತೊಗೊಳ್ಳಿ ಅಂತ ಕುಸುಮ ಸೂರ್ಯಂಗೆ ಒಂದಷ್ಟು ದುಡ್ಡನ್ನು ಕೊಡ್ತಾಳೆ.
ಆಗ ಸೂರ್ಯ ಅತ್ತೆ ನೀವ್ಯಾಕತ್ತೆ ಈ ಒಡವೆನೆಲ್ಲ ಮಾರಿದ್ರಿ, ನೀನು ಯಾಕಮ್ಮ ಸ್ಯಾಲ್ರಿನೆಲ್ಲ ಕೊಟ್ಟಿದ್ದೆ, ನಾನು ಹೆಂಗೋ ನೋಡ್ಕೊತೀನಿ ಅಂತ ಸೂರ್ಯ ಹೇಳ್ತಾನೆ. ಆಗ ಕನಕ ಪರವಾಗಿಲ್ಲ ಬಾವ, ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಕೊಟ್ಟಿದ್ದೀವಿ ಅಂತ ಹೇಳ್ತಾಳೆ. ಆಗ ಕುಸುಮ ಇದನ್ನೆಲ್ಲ ನಾವು ಯಾವಾಗ ಬೇಕಾದ್ರೂ ತೊಗೋಬೋದು, ಫಸ್ಟು ಮಂಜ ಹೊರಗಡೆ ಬರೋದು ಮುಖ್ಯ ಅಂತ ಹೇಳ್ತಾಳೆ. ಆಗ ಸೂರ್ಯ ಸರಿ ಆಯ್ತು, ಇದನ್ನೆಲ್ಲ ಹೇಗಾದರೂ ಮಾಡಿ ಸರಿ ಮಾಡಬೇಕು ಅಂತ ಹೇಳಿಬಿಟ್ಟು ಸೂರ್ಯ ಮೀನಾ ಇಬ್ಬರು ಬರ್ತಾರೆ ಅಲ್ಲಿಂದ. ಆಗ ಸೂರ್ಯ ಮೀನಾ ಇದ್ದಿದ್ದ ದುಡ್ಡೆಲ್ಲ ಎಣಿಸಿದಾಗ ಒಂದು 4 ಲಕ್ಷ ಚಿಲ್ಲರೆ ಅಷ್ಟು ಬರುತ್ತೆ. ಇನ್ನೂ ಒಂದಷ್ಟು ದುಡ್ಡು ಬೇಕಲ್ಲಪ್ಪ ಅಂತ ಯೋಚನೆ ಮಾಡ್ತಿರ್ತಾರೆ. ಆಗ ಮೀನಾ ನನ್ನ ಸ್ಕೂಟಿ ಮಾರ್ಬಿಡ್ಲ ಅಂತ ಹೇಳಿದಾಗ, ಏನು ಸ್ಕೂಟಿ ಮಾರ್ಬಿಟ್ಟು ಏನು ನಡ್ಕೊಂಡು ಓಡಾಡ್ತೀಯಾ, ನಿನ್ನ ಸ್ಕೂಟಿ ಆಗಲಿ ನನ್ನ ಕಾರಾಗಲಿ ನಮ್ಮ ಜೀವನಕ್ಕೆ ಆಧಾರ ಆಗಿರೋದು ಅದನ್ನೆಲ್ಲ ಮಾರೋದು ಬೇಡ ಅಂತ ಸೂರ್ಯ ಹೇಳ್ತಾನೆ. ಆಗ ಸೂರ್ಯ ಅಲ್ಲೇ ಇದು ಮಂಚ ನೋಡ್ಬಿಟ್ಟು ಈ ಮಂಚ ಮಾರ್ಬಿಡ್ಲ ನಾನು ಅಂತ ಹೇಳಿದಾಗ ಮೀನಾ ಅಳ್ಕೊಂಡು ಇದು ನೀವು ತುಂಬ ಇಷ್ಟಪಟ್ಟು ತೊಗೊಂಡಿದ್ದು ಇದನ್ನೆಲ್ಲ ಮಾರೋದು ಬೇಡ ಅಂತ ಹೇಳ್ತಾಳೆ. ಆಗ ಇಬ್ಬರು ದುಡ್ಡಿಗೆ ಏನಪ್ಪ ಮಾಡೋದಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ರಂಗನಾಥ್ ಅವರು ಆ ಕಡೆಯಿಂದ ಬಂದು ಸೂರ್ಯ ಬಾಯಿಲಿ ಅಂತ ಕರೀತಾರೆ. ಆಗ ಸೂರ್ಯ ಅಲ್ಲಿದ್ದ ದುಡ್ಡನ್ನೆಲ್ಲ ದಿಂಬೆ ಮುಚ್ಚಿಟ್ಬಿಟ್ಟು ಹೋಗ್ತಾನೆ. ಆಗ ರಂಗನಾಥ್ ಅವರು ಕೈಯಲ್ಲಿದ್ದ ದುಡ್ಡನ್ನು ಸ್ವಲ್ಪ ದುಡ್ಡನ್ನು ಸೂರ್ಯಂಗೆ ಕೊಟ್ಬಿಟ್ಟು ತಗೋಪ್ಪ ಅಂತ ಹೇಳಿದಾಗ, ಅಪ್ಪ ನನಗೆ ಯಾಕಪ್ಪ ಕೊಡ್ತಿದ್ಯಾ, ನನಗೆ ಬೇಡಪ್ಪ, ಇದು ನೀವೇ ಇಟ್ಕೊಳ್ಳಿ ಅಂತ ಸೂರ್ಯ ಹೇಳ್ತಾನೆ. ಆಗ ರಂಗನಾಥ್ ಅವರು ನನಗೆ ಗೊತ್ತಪ್ಪ ನೀನು ಎಷ್ಟು ಕಷ್ಟಪಡ್ತಿದ್ದೆ ದುಡ್ಡನ್ನು ಅಡ್ಜಸ್ಟ್ ಮಾಡೋದಕ್ಕೆ ಅಂತ, ಆ ಹುಡುಗನ ಬಿಡಿಸೋದಕ್ಕೆ ನಿಂಗೆ ಇದು ಸ್ವಲ್ಪ ಸಹಾಯ ಆಗ್ಬೋದು, ಇಟ್ಕೋಪ್ಪ ಅಂತ ಸ್ವಲ್ಪ ದುಡ್ಡನ್ನು ಸೂರ್ಯನ ಕೈಗೆ ರಂಗನಾಥ್ ಅವರು ಕೊಡ್ತಾರೆ. ಆಗ ಮೀನಾ ಮಾವ ನಿಮ್ಮಿಂದ ತುಂಬ ಉಪಕಾರ ಆಯಿತು ಅಂತ ಹೇಳಿದಾಗ, ಅಲ್ಲಮ್ಮ ನಿಮ್ಮ ಮನೆಯವರು ನಮ್ಮ ಮನೆಯವರು ಬೇರೆಯವರ, ಇದರಿಂದ ಒಂದು ನಿಂಗೆ ಸಹಾಯ ಆಗುತ್ತೆ ಅಂತ ಇಟ್ಕೊಳ್ಳಮ್ಮ ಅಂತ ರಂಗನಾಥ್ ಅವರು ಹೇಳ್ತಾರೆ. ಈ ಕಡೆ ಸೂರ್ಯ ಮೀನಾ ಇಬ್ಬರೂ ಲಾಯರ್ ಹತ್ರ ಬರ್ತಾರೆ. ಸರ್ ಇದರಲ್ಲಿ 4 ಲಕ್ಷ ಚಿಲ್ಲರೆ ಇದೆ, ಇನ್ನೂ ಸ್ವಲ್ಪ ದುಡ್ಡನ್ನು ನಾನು ನಿಮಗೆ ಆಮೇಲೆ ಅಡ್ಜಸ್ಟ್ ಮಾಡಿ ತಂದುಕೊಡ್ತೀನಿ, ನನ್ನ ಹತ್ರ ಕಾರಿದೆ, ದಿನ ಬಾಡಿಗೆ ಹೊಡಿತೀನಿ, ಅದನ್ನು ನಾನು ಅಡ್ಜಸ್ಟ್ ಮಾಡಿ ತಂದುಕೊಡ್ತೀನಿ ಅಂತ ಸೂರ್ಯ ಹೇಳ್ತಾನೆ. ಲಾಯರು ನನಗೆ ನಿನ್ನ ಮೇಲೆ ನಂಬಿಕೆ ಇದೆಯಪ್ಪ, ಇಷ್ಟಿದ್ರೆ ಸಾಕು, ನಾನು ಹೇಗೋ ಅಡ್ಜಸ್ಟ್ ಮಾಡ್ಕೋತೀನಿ, ನೀವು ಈ ಕೇಸ್ ಬಗ್ಗೆ ಚಿಂತೆ ಮಾಡಬೇಡಿ ಅಂತ ಹೇಳ್ತಾರೆ. ಸೂರ್ಯ ಕೇಳ್ತಾನೆ, ಅಲ್ಲ ಸರ್ ಹೇಗೆ ಸರ್ ಇದು ಕೇಸ್ನ ಕ್ಲೋಸ್ ಮಾಡ್ತೀರಾ, ನಮ್ಮ ಅಮ್ಮನೂ ಕೇಸು ವಾಪಸ್ ತೊಗೊಳ್ಳಲ್ಲ ಅಂದ್ಬಿಟ್ರು, ಇನ್ನು ಯಾವ ದಾರಿ ಇದೆ ಅಂತ ಸೂರ್ಯ ಕೇಳ್ತಾನೆ. ಲಾಯರು ಈ ದುಡ್ಡಿನ ಕೇಸ್ ಕ್ಲೋಸ್ ಮಾಡ್ಬೋದು ಅಂತ ಹೇಳ್ತಾರೆ. ಅದು ಹೇಗೆ ಸರ್ ಅಂದಾಗ, ನಿನಗೆ ಎಲ್ಲ ಗೊತ್ತಾಗುತ್ತೀರಪ್ಪ ಅಂತ ಲಾಯರ್ ಹೇಳ್ತಾರೆ. ಆಗ ಮೀನನ್ನು ನಾವು ತುಂಬ ಕಷ್ಟಪಟ್ಟು ಈ ದುಡ್ಡನ್ನ ಹೊಂದಿಸ್ತೀವಿ, ಹೇಗಾದರೂ ಮಾಡಿ ನನ್ನ ತಮ್ಮನ ಕಾಪಾಡಿ ಸರ್ ಅಂತ ಮೀನಾ ಕೇಳ್ಕೊತಾಳೆ. ಆಗ ಲಾಯರು, ನೀವು ನಮ್ಮನ್ನು ನಂಬ್ಕೊಂಡು ಬಂದಿದ್ದೀರ, ನಾನು ಯಾವತ್ತೂ ನಮ್ಮದವ್ರನ್ನ ಕೈ ಬಿಟ್ಟಿಲ್ಲಮ್ಮ, ನನಗೆ ಈ ಎಲ್ಲ ಕೆಲಸ ಆದಮೇಲೆ ನಾನು ನಿಮಗೆ ಮತ್ತೆ ಫೋನ್ ಮಾಡಿ ತಿಳಿಸ್ತೀನಿ ಅಂತ ಲಾಯರ್ ಹೇಳ್ತಾರೆ. ಆಗ ಸೂರ್ಯ ಮೀನಾ ಇಬ್ಬರು ಆಯಿತು ಅಂತ ಅಲ್ಲಿಂದ ಹೊರಟೋಗ್ತಾರೆ. ಈ ಕಡೆ ಲಾಯರ್ ಅಸಿಸ್ಟೆಂಟ್, ಏನು ಸರ್ ದುಡ್ಡು ಕಮ್ಮಿ ಇದೆಯಲ್ಲ ಅಂತ ಹೇಳಿದಾಗ, ಅವ್ರು ಅಡ್ಜಸ್ಟ್ ಮಾಡಿ ಕೊಡ್ತೀನಿ ಅಂತ ಹೇಳಿದಾರಲ್ಲ ಅಂತ ಹೇಳ್ತಾರೆ. ಆಗ ಲಾಯರು, ನಾನು ಹೇಳಿದ ಕೆಲಸ ಮಾಡಿದ್ರಾ, ಕೇಸ್ ಫೈಲ್ ಮಾಡಿದ್ರಲ್ಲ ಶಾಂತಿ, ಅವ್ರ ಬಗ್ಗೆ ವಿಚಾರಿಸಿದ್ರಾ ಅಂತ ಲಾಯರು ಅಸಿಸ್ಟೆಂಟ್ನ ಕೇಳ್ತಾರೆ. ಆಗ ಅಸಿಸ್ಟೆಂಟ್ ಹೇಳ್ತಾರೆ, ಹೌದು ಸರ್ ನಾನು ವಿಚಾರಿಸಿದ್ದೀನಿ, ಅವ್ರಿಗೆ ಮೀನಾ ಸೂರ್ಯ ಕಂಡ್ರೆ ಆಗೋದಿಲ್ಲ ಅಂತ ಹೇಳ್ತಾರೆ. ಆಗ ಲಾಯರು, ಆ ಎಮ್ಮನಿಗೆ ಯಾವುದ್ರ ಮೇಲೆ ವ್ಯಾಮೋಹ ಇದೆ ಅಂತ ಕೇಳಿದಾಗ ಅವ್ರಿಗೆ ದುಡ್ಡಿನ ಮೇಲೆ ಜಾಸ್ತಿ ಆಸೆ ಇದೆ ಅಂತ ಅಸಿಸ್ಟೆಂಟು ಹೇಳ್ತಾರೆ. ಆಗ ಲಾಯರು, ಹಾಗಾದರೆ ನಮ್ಮ ಕೆಲಸ ಸುಲಭ ಆಯಿತು, ಅವ್ರು ಇವಾಗ ಎಲ್ಲಿದ್ದಾರೆ ಅಂತ ಕೇಳ್ತಾರೆ. ಆಗ ಅಸಿಸ್ಟೆಂಟ್ ಹೇಳ್ತಾರೆ, ಅವರು ಮನೇಲಿ ಜಗಳ ಮಾಡಿಕೊಂಡು ಫ್ರೆಂಡ್ ಮನೆಗೆ ಹೋಗಿದ್ದಾರೆ, ಫೋನ್ ಮಾಡಿಕೊಡ್ಲಾ ಸರ್ ಅಂತ ಕೇಳ್ತಾರೆ. ಆಗ ಲಾಯರು, ಬೇಡ ನೇರವಾಗಿ ಅವ್ರ ಮನೆಗೆ ಹೋಗಿ ಮಾತಾಡೋಣ ಅಂತ ಹೇಳ್ತಾರೆ. ಸರಿ ಆಯಿತು ಅಂತ ಲಾಯರು ಮತ್ತು ಅಸಿಸ್ಟೆಂಟು ಕಸ್ತೂರಿ ಮನೆಗೆ ಬರ್ತಾರೆ. ಆಗ ಲಾಯರು, ಶಾಂತಿ ಅವರು ಇದ್ದಾರೆ ಅಂದಾಗ, ಕಸ್ತೂರಿ ಇದ್ದಾರೆ ಅಂತ ಹೇಳಿದಾಗ, ಶಾಂತಿ ನನ್ನನ್ನು ಕೇಳ್ಕೊಂಡು ಯಾರಪ್ಪ ಬಂದಿದ್ದಾರೆ ಅಂತ ಶಾಂತಿನೂ ಆಚೆಗೆ ಬರ್ತಾಳೆ. ಆಗ ಲಾಯರು, ನಾನೊಬ್ಬ ಈ ಥರ ಲಾಯರು, ನಾನು ನಿಮ್ಮ ಜೊತೆ ತುಂಬ ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು ಅಂತ ಹೇಳ್ತಾರೆ. ಶಾಂತಿನೂ ಸರಿ ಒಳಗಡೆ ಬನ್ನಿ ಅಂತ ಹೇಳಿದಾಗ ಲಾಯರು ಅಸಿಸ್ಟೆಂಟ್ ಇಬ್ಬರು ಒಳಗಡೆ ಬರ್ತಾರೆ. ಆಗ ಶಾಂತಿ, ಏನು ಸರ್ ನನ್ನನ್ನು ನೋಡೋಕ್ಕೆ ಬಂದಿದ್ದೀರಂತ ಕೇಳ್ತಾಳೆ. ಆಗ ಲಾಯರು, ನಾನು ನಿಮ್ಮ ಸಂಬಂಧಿಕರಿದ್ದಾರಲ್ಲ ಅವ್ರ ಲಾಯರು ಅಂದಾಗ, ಏನು ಮಲೇಷ್ಯಾ ಸಂಬಂಧಿಕರಲ್ಲ ಅವ್ರ ಲಾಯರ ಅಂತ ಶಾಂತಿ ಕೇಳ್ತಾಳೆ. ಆಗ ಲಾಯರ್ ಹೇಳ್ತಾರೆ, ಅವರಲ್ಲ, ನಿಮ್ಮ ಸೊಸೆ ಇದ್ದಾರಲ್ಲ ಮೀನಾ, ಅವ್ರ ಕಡೆಯವ್ರ ಲಾಯರು ಅಂತ ಹೇಳ್ತಾರೆ. ಶಾಂತಿ ಕೋಪ ಮಾಡಿಕೊಂಡು, ಅವರೇ ನಮ್ಮ ಸಂಬಂಧಿಕರಲ್ಲ ಅಂತ ಹೇಳಿದಾಗ, ನಾನು ನಿಮ್ಮಿಬ್ಬರು ಮಧ್ಯೆ ಇರೋ ಫ್ಯಾಮಿಲಿ ಬಗ್ಗೆ ಮಾತಾಡೋಕ್ಕೆ ಬಂದಿಲ್ಲ, ನಾನೇನೋ ಮುಖ್ಯವಾದ ಇಂಪಾರ್ಟೆಂಟ್ ವಿಷಯ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀನಿ, ಕೂತ್ಕೊಳ್ಳಿ ಅಂತ ಲಾಯರ್ ಹೇಳ್ತಾರೆ. ಆಗ ಲಾಯರು, ನಾನು ನಿಮ್ಮ ನೇರವಾಗಿ ಕ್ವಶನ್ಸ್ ಕೇಳ್ತೀನಿ ಅಂದಾಗ, ನೀವು ಮಂಜ ಮೇಲೆ ಕೇಸ್ ಹಾಕಿದ್ದೀರಾ ಅಂತ ಕೇಳಿದಾಗ, ಹೌದು ಅವ್ನು ದೊಡ್ಡ ಕಳ್ಳ ಅವನು, ಅದಕ್ಕೆ ಅವನ ಮೇಲೆ ಕೇಸ್ ಹಾಕಿದ್ದೀನಿ, ಕೇಸ್ ಹಾಕಿದ್ದೀರಲ್ಲ ಅಂತ ನೀವು ಯಾಕೆ ಹಿಂಗೆ ಪ್ರಶ್ನೆ ಮಾಡ್ತಿದ್ದೀರಾ ಅಂತ ಕೇಳ್ತಾಳೆ. ಅವನು ಮೊದಲೇ ನಮ್ಮ ಮನೇಲಿ ಬೈಕ್ ಕಳ್ತನ ಮಾಡಿದ್ದ, ಆವಾಗ ನಾವು ಎಚ್ಚರಿಕೆ ಕೊಟ್ಟಿದ್ವಿ, ಆದರೂ ಅವನು ಮತ್ತೆ ಈ ಥರ ಮಾಡಿದ್ದಾನೆ, ಅವ್ರ ಮನೆಯವರೆಲ್ಲ ದೊಡ್ಡ ಕಳ್ಳರು ಅವರು ಅಂತ ಶಾಂತಿ ಬೈತಿರ್ತಾಳೆ. ನಮ್ಮ ಮನೆಯವರು ನನ್ನ ಮಾತು ಕೇಳ್ದಿರ ಅವ್ರ ಮನೆಯಿಂದ ಸೊಸೆನ ತೊಗೊಂಬಂದ್ಬಿಟ್ರು, ಅವ್ರು ಸರಿ ಇಲ್ಲ ಅಂತ ಹೇಳಿದ್ರು ಕೇಳಿಲ್ಲ, ನಾನು ಶ್ರೀಮಂತರ ಮನೆ ಸೊಸೆ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೆ, ಈ ಥರ ಎಲ್ಲ ಮಾಡಿದ್ರು ಅಂತ ಶಾಂತಿ ಬೈತಿರ್ತಾಳೆ. ಆಗ ಲಾಯರ್ ಅಸಿಸ್ಟೆಂಟ್ ಮೆತ್ತಗೆ ಬಂದು, ನಾನು ಹೇಳಿಲ್ವ ಸರ್ ಇವ್ರಿಗೆ ದುಡ್ಡಿನ ದುರಾಸೆ ಜಾಸ್ತಿ ಅಂತ ಹೇಳ್ತಾ ಇರ್ಬೇಕಾದ್ರೆ ಕಸ್ತೂರಿ ಬಂದು ಏನು ಹೇಳ್ತಿದ್ದಾರೆ ಅಂತ ಅವಳು ಕಸ್ತೂರಿ ಕೇಳ್ತಾಳೆ. ಏನಿಲ್ಲ ನಾನು ಮಾತಾಡ್ತಾ ಇದ್ದೆ ಅಂತ ಅಸಿಸ್ಟೆಂಟ್ರಿ ಹೇಳ್ತಾರೆ. ಆಗ ಲಾಯರು, ಅಲ್ಲಮ್ಮ ದುಡ್ಡು ಮಾಡಬೇಕಂದ್ರೆ ಬೇರೆ ದಾರಿಗಳಿದೆ, ಮದುವೆ ಮಾಡಿನೇ ದುಡ್ಡು ಮಾಡಬೇಕು ಅಂತ ಸರಿ ಇರೋದಿಲ್ಲ ಅಂತ ಲಾಯರು ಹೇಳ್ತಾರೆ.
ಅದು ಆಗಲ್ಲ ಸರ್, ನಾನು ದುಡ್ಡು ಮಾಡಬೇಕಂದ್ರೆ ಬೇರೆ ದಾರಿಗಳಿದೆ, ನನಗೂ ಚೆನ್ನಾಗಿ ಗೊತ್ತು. ಆದರೆ ಅವರು ಇರೋ ದುಡ್ಡಲ್ಲೆಲ್ಲ ದೊಡ್ಡ ಮಗಳು ಮದುವೆಗೆ ಸುರಿದ್ಬಿಟ್ರು. ಇನ್ನು ಎರಡನೇ ಮಗಳು ಮದುವೆ ಮಾಡಬೇಕಲ್ಲ, ಅದಕ್ಕೆ ಅವನು ನನ್ನ ಹತ್ರ ಕೈ ಚಳಕ ತೋರಿಸೋದಕ್ಕೆ ಬಂದ, ದುಡ್ಡು ಕತ್ಕೊಂಡು ಹೋದ ಅಂತ ಶಾಂತಿ ಹೇಳ್ತಾಳೆ. ಮೊದಲು ಅವನ್ನ ಜೈಲಿಗೆ ಕಳಿಸ್ಬೇಕು, ನೀವು ಅವನ ಪರ ಎಲ್ಲ ಮಾತಾಡಿಕೊಂಡು ಬರಬೇಡಿ ಇಲ್ಲಿಗೆ ಅಂತ ಶಾಂತಿ ಹೇಳ್ತಾಳೆ. ಆಗ ಲಾಯರ್ ಹೇಳ್ತಾರೆ, ಅಲ್ಲಮ್ಮ ಆ ಹುಡುಗನ ಜೈಲಿಗೆ ಕಳ್ಸೋದು ನಿಮ್ಗೆ ಏನಮ್ಮ ಲಾಭ ಸಿಗುತ್ತೆ? ಅದರಲ್ಲೂ ಈ ಹುಡುಗ ಸಂಬಂಧಿಕರ ಹತ್ರ ಕದ್ದಿದ್ದಾನೆ ಅಂದರೆ ಜಡ್ಜಿಗೆ ಏನಾದರೂ ಗೊತ್ತಾಯಿತು ಅಂದರೆ ಈ ಕೇಸು ಸ್ಟ್ರಾಂಗಾಗಿ ನಿಲ್ಲೋದಿಲ್ಲಮ್ಮ ಅಂತ ಲಾಯರ್ ಹೇಳ್ತಾರೆ. ಅದರಲ್ಲೂ ಅವನು ಇನ್ನೂ ಚಿಕ್ಕವನು, ಅದಕ್ಕೆ ಅವ್ನ ಶಿಕ್ಷೆನೂ ಕಮ್ಮಿ ಆಗುತ್ತೆ. ಅದರಲ್ಲೂ ಅವನು ಫಸ್ಟ್ ಟೈಮ್ ಅಲ್ಲ ಈ ಥರ ಎಲ್ಲ ಮಾಡಿರೋದು, ಅದರಿಂದ ಅವನಿಗೆ ಕ್ಷಮಿಸಿ ರಿಲೀಸ್ ಮಾಡೋ ಚಾನ್ಸಸ್ ಕೂಡ ಇರುತ್ತೆ ಅಂತ ಲಾಯರ್ ಹೇಳ್ತಾರೆ. ಆಗ ಶಾಂತಿ ಕೋಪ ಮಾಡಿಕೊಂಡು, ಹಾಗಾದರೆ ಅವನು ಇನ್ನು ಯಾವಾಗ ಜೈಲಿಗೆ ಹೋಗೋದು? ಅವ್ನು ನನ್ನ ದುಡ್ಡನ್ನು ಕಳ್ತನ ಮಾಡಿದಾನಲ್ವ ಅಂತ ಶಾಂತಿ ಕೇಳ್ತಾಳೆ. ಆಗ ಲಾಯರ್ ಹೇಳ್ತಾರೆ, ಅವನು ಪ್ರೊಫೆಷ್ನಲ್ ಕಳ್ಳ ಅಲ್ಲ, ನೀವೇನೋ ಇನ್ಸಲ್ಟ್ ಮಾಡಿರೋಕ್ಕೆ ಅವನು ನಿಮ್ಮ ಹತ್ರ ದುಡ್ಡು ಕದ್ದಿರೋದು, ಅದಕ್ಕೆ ಅವನಿಗೆ ಅಷ್ಟು ಶಿಕ್ಷೆ ಆಗೋದಿಲ್ಲ ಅಂತ ಲಾಯರ್ ಹೇಳ್ತಾರೆ. ಆಗ ಶಾಂತಿ ಹೇಳ್ತಾಳೆ, ಹಾಗಾದರೆ ಯಾರ ಮೇಲೆ ಕೋಪದಲ್ಲಿ ಕೊಲೆ ಮಾಡಿಬಿಟ್ರೆ ಹಾಗಾದ್ರೆ ನೀವು ಸುಮ್ಮನೆ ಬಿಟ್ಬಿಡ್ತೀರಾ ಅಂದಾಗ, ಅದು ಆ ಥರ ಅಲ್ಲಮ್ಮ, ಇದು ಫ್ಯಾಮಿಲಿಗೆ ಸಂಬಂಧಪಟ್ಟಿರೋಂಥದ್ದಲ್ವಾ, ಇದನ್ನೆಲ್ಲ ಜಡ್ಜು ಅಬ್ಸರ್ವ್ ಮಾಡೇ ಮಾಡ್ತಾರೆ ಅಂತ ಹೇಳ್ತಾರೆ. ಆಗ ಲಾಯರ್ ಅಸಿಸ್ಟೆಂಟ್ ಹೇಳ್ತಾರೆ, ಹೌದಮ್ಮ, ಅವನಿಗೆ ಮ್ಯಾಕ್ಸಿಮಮ್ ಅಂದರೂ 1 ತಿಂಗಳು 2 ತಿಂಗಳು ರಿಮೈಂಡ್ ರೂಮ್ಗೆ ಹಾಕ್ತಾರೆ, ಅದಾದಮೇಲೆ ಅವನಿಗೆ ರಿಲೀಸ್ ಮಾಡ್ತಾರೆ, ಅಷ್ಟೇ ಆಗೋದು ಅಂತ ಲಾಯರ್ ಅಸಿಸ್ಟೆಂಟ್ ಕೂಡ ಹೇಳ್ತಾರೆ. ಆಗ ಶಾಂತಿ, ಅಷ್ಟಾದರೂ ಅವನಿಗೆ ಅಷ್ಟು ಶಿಕ್ಷೆ ಆಗುತ್ತಲ್ಲ, ಅವ್ನು ಜೈಲಿಗೆ ಹೋಗೋದನ್ನು ನೋಡಲೇಬೇಕು ಅಂತ ಶಾಂತಿ ಹೇಳ್ತಾಳೆ. ಆಗ ಲಾಯರು, ಅವ್ನು ಜೈಲಿಗೆ ಹೋದರೆ ನಿಮ್ಗೇನಮ್ಮ ಲಾಭ ಆಗುತ್ತೆ? ಕೇಸ್ ಅಂದರೂ ವಾಪಸ್ ತೊಗೊಳ್ಳಿ ಅಂದಾಗ, ಅಲ್ಲ, ನಾನು ಕೇಸ್ ವಾಪಸ್ ತೊಗೊಂಡು ನನಗೇನು ಲಾಭ ಆಗುತ್ತೆ ಅಂತ ಶಾಂತಿ ಕೇಳ್ತಾಳೆ. ಆಗ ಲಾಯರು, ನೀವೇನಾದರೂ ಕೇಸ್ ವಾಪಸ್ ತೊಗೊಂಡ್ರೆ ನಾನು ನಿಮಗೆ ದುಡ್ಡು ಕೊಡ್ತೀನಿ ಅಂತ ಹೇಳಿದಾಗ, ನೀವ್ಯಾಕೆ ನನಗೆ ದುಡ್ಡು ಕೊಡ್ತೀರಾ ಅಂತ ಶಾಂತಿ ಕೇಳ್ತಾಳೆ. ಆಗ ಲಾಯರು, ನಿಮ್ಮ ಮನೆಯವರಾಗಲಿ ಮಂಜ ಮನೆಯವರಾಗಲಿ ಎಲ್ಲರೂ ಮರ್ಯಾದಸ್ತರೆ, ಎಲ್ಲರೂ ಒಳ್ಳೆಯವರೇ, ಆದರೆ ಜೈಲು ಮತ್ತು ಕೋರ್ಟು ಅಂತೆಲ್ಲ ಹೋದರೆ ನಿಮ್ಮ ಮರ್ಯಾದೆನೇ ಹೋಗುತ್ತಲ್ವ ಅಂತ ಲಾಯರು ಹೇಳ್ತಾರೆ. ನಾನು ಹೇಳೋದನ್ನು ಕೇಳಿದರೆ ನಿಮ್ಮಿಬ್ಬರು ಫ್ಯಾಮಿಲಿ ಪ್ರಾಬ್ಲಮ್ಮು ಸಾಲ್ವ್ ಮಾಡ್ಬೋದು, ನಿಮ್ಮ ಮರ್ಯಾದೆನೂ ಕೂಡ ಹೋಗೋದಿಲ್ಲ ಅಂತ ಲಾಯರ್ ಹೇಳ್ತಾರೆ. ಆಗ ಲಾಯರ್ ಹೇಳ್ತಾರೆ, ಅವನೇನಾದ್ರು ಜೈಲಿಗೆ ಹೋದ್ರೆ ಅವ್ನ ವಿದ್ಯಾಭ್ಯಾಸ, ಅವ್ನ ಜೀವನ ಎಲ್ಲ ಹಾಳಾಗುತ್ತೆ ಅಂದಾಗ, ಅವ್ನ ವಿದ್ಯಾಭ್ಯಾಸ ಹಾಳಾಗುತ್ತೆ ಅಂತ ನಾನೇನು ಮಾಡೋಕ್ಕಾಗುತ್ತೆ ಅಂತ ಶಾಂತಿ ಹೇಳ್ತಾಳೆ. ಅವ್ರ ಮನೆಯವ್ರ ಬಗ್ಗೆನೂ ಸ್ವಲ್ಪ ಯೋಚನೆ ಮಾಡಿ, ಅವನೇನು ಚಿಕ್ಕವನು ಅಂದಾಗ, ಏನೋ ಅವ್ನು ಚಿಕ್ಕವನ, ಅವ್ನು ದೊಡ್ಡ ಕಿಲಾಡಿ ಕ್ರಿಮಿನಲ್ಲು ಅಂತ ಶಾಂತಿ ಬೈತಾಳೆ. ಆಗ ಲಾಯರು, ಅಲ್ಲಮ್ಮ, ನೀವು ಈ ಕೇಸ್ ವಾಪಸ್ ತೊಗೊಂಡ್ರೆ ಅವ್ರಿಗೂ ಒಳ್ಳೇದಾಗುತ್ತೆ, ನಿಮಗೂ ದುಡ್ಡು ಸಿಗುತ್ತೆ ಅಂತ ಲಾಯರ್ ಹೇಳ್ತಾರೆ. ಆಗ ಕಸ್ತೂರಿನೂ ಹೇಳ್ತಾರೆ, ಸ್ವಲ್ಪ ಅವ್ರ ಮನೆ ಬಗ್ಗೆನೂ ಯೋಚನೆ ಮಾಡಿ, ಅವನು ಚಿಕ್ಕ ಹುಡುಗ ಅಂತ ಕಸ್ತೂರಿ ಶಾಂತಿಗೆ ಸಮಾಧಾನ ಹೇಳ್ತಾರೆ. ಆಗ ಶಾಂತಿ, ಈ ಕೇಸ್ ವಾಪಸ್ ತೊಗೊಂಡ್ರೆ ದುಡ್ಡು ಸಿಗುತ್ತೆ ಅಂದ್ರಲ್ಲ, ಎಷ್ಟು ಸಿಗುತ್ತೆ ಅಂದಾಗ 50,000 ಸಿಗುತ್ತೆ ಅಂತ ಲಾಯರ್ ಹೇಳ್ತಾರೆ. ಆಗ ಶಾಂತಿ, ಇನ್ನೂ 50,000 ಸಿಗುತ್ತಾ, ಅದನ್ನಿಟ್ಕೊಂಡು ನಾನೇನು ಮಾಡಲಿ ಅಂದಾಗ, ಲಾಯರು ಮತ್ತು ಅಸಿಸ್ಟೆಂಟು ಇಬ್ಬರು ಮುಖ ನೋಡಿಕೊಂಡು, ಸರಿ ನಮ್ಮ 1 ಲಕ್ಷ ಕೊಡ್ತಾರೆ, ಆಗುತ್ತಾ ಅಂತ ಹೇಳ್ತಾರೆ. ಆಗ ಶಾಂತಿ, 1 ಲಕ್ಷನಾ, ತುಂಬ ಕಮ್ಮಿ ಆಯಿತು ಅಂತ ಹೇಳಿದಾಗ, ಲಾಯರ್ ಕೇಳ್ತಾರೆ, ಇನ್ನೆಷ್ಟು ಬೇಕಮ್ಮ ಅಂತ ಕೇಳಿದಾಗ 2 ಲಕ್ಷ ಬೇಕು ಅಂತ ಹೇಳ್ತಾಳೆ. ಆವಾಗ ಲಾಯರು, ಸರಿ ನಮ್ಮ ಆಯಿತು ಅಂತ ಲಾಯರು ಒಪ್ಕೊತಾರೆ. ಆಗ ಸರಿ ಫೈನಲ್ ಮಾಡಿದ್ದೀರಲ್ಲ, ಇದೇ ಫೈನಲು, ನಾವು ಕೇಸ್ ವಾಪಸ್ ತೊಗೊತೀವಿ ಅಂತ ನೀವು ಬರ್ಕೊಡಿ ಅಂತ ಲಾಯರು ಕೇಳ್ತಾರೆ. ಆಗ ಶಾಂತಿ, ನಾನು ಸೈನ್ ಮಾಡಿದ್ಮೇಲೆ ನೀವು ದುಡ್ಡು ಕೊಡ್ತೀರಾ ಅಂತ ಏನು ಗ್ಯಾರಂಟಿ ಅಂದಾಗ, ತಕ್ಷಣ ಲಾಯರು ಅಸಿಸ್ಟೆಂಟ್ನ ನೋಡಿದಾಗ ಅವರು ದುಡ್ಡನ್ನ ಎತ್ತಿ ಕೊಡ್ತಾರೆ. ಆಗ ಶಾಂತಿ ಆ ದುಡ್ಡನ್ನು ನೋಡ್ಬಿಟ್ಟು, ಏನೋ ನೀವು ಹೇಳ್ತಿದ್ದೀರಾ ಅಂತ ನಾನು ಒಪ್ಕೊಂಡಿದ್ದೀನಿ, ಅವ್ನು ವಿದ್ಯಾಭ್ಯಾಸ ಹಾಳಾಗುತ್ತೆ ಅಂತೆಲ್ಲ ಹೇಳಿರೋದಕ್ಕೆ ನಾನು ಒಪ್ಕೊಂಡಿದ್ದೀನಿ ಅಂತ ಹೇಳಿದಾಗ, ಕಸ್ತೂರಿನೂ, ನೀನು ಒಪ್ಕೊಂಡಿದ್ದೀಯಾ ಅಲ್ವೇನೆ ಅಂತ ಕಸ್ತೂರಿನೂ ಕೇಳ್ತಾಳೆ. ಆಗ ಶಾಂತಿ, ಸುಮ್ಮನೆ ಕಸ್ತೂರಿ ಅಂತ ಹೇಳಿದಾಗ, ಸರಿ ನಾನು ಸೈನ್ ಮಾಡಿಕೊಡ್ತೀನಿ ಕೊಡಿ ಅಂದಾಗ, ಲಾಯರ್ ಹೇಳ್ತಾರೆ, ನೀವು ಸ್ಟೇಷನ್ಗೆ ಬಂದು ಸೈನ್ ಮಾಡಿ, ನಾವು ಅಲ್ಲೇ ಹೋಗಿರ್ತೀವಿ ಅಂತ ಲಾಯರ್ ಅಲ್ಲಿಂದ ಹೊರಡ್ತಾರೆ. ಆಗ ಶಾಂತಿ, ದುಡ್ಡನ್ನ ನೀವು ಸ್ಟೇಷನಲ್ಲೇ ಕೊಡ್ತೀರ ಅಂದಾಗ, ಹಾಗೆಲ್ಲ ಏನಿಲ್ಲ, ದುಡ್ಡನ್ನ ನೀವು ಇಲ್ಲೇ ತೊಗೊಳ್ಳಿ, ಬಂದು ಸೈನ್ ಮಾಡಿದ್ರೆ ಸಾಕು ಅಂತ ಲಾಯರ್ ಹೇಳ್ತಾರೆ. ಇಲ್ಲಿಗೆ ಸಂಚಿಕೆ ಮುಗಿಯುತ್ತೆ. ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಮುಂದಿನ ವಿಡಿಯೋ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಹಾಗೂ ಎಲ್ಲರಿಗೂ ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.